ಸ್ಪೆಷಲ್ ಮಂಗಳೂರು ಬನ್ಸ್. ಈ ಬನ್ಸು ಮಕ್ಳಿಗಾಗಲಿ ವಯಸ್ಸಾಗಿರೋರಿಗಾಗಲಿ ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರ್ತದೆ. ಇದು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಬನ್ಸ್ ಮಾಡೋ ಇದನ್ನು ನೋಡ್ಕೊಂಡು ಬರೋಣ ಬನ್ನಿ. ಮಂಗಳೂರು ಬನ್ಸ್ ಮಾಡಲು ಬೇಕಾಗಿರೋ ಐಟಮ್ಗಳು: 3 ಬಾಳೆಹಣ್ಣು, ಒಂದು ಅರ್ಧ ಕಪ್ಪು ಮೊಸರು, 1 ಕಪ್ಪು ಮೈದಾ ಮತ್ತು ಒಂದು ಅರ್ಧ ಕಪ್ಪು ಸಕ್ಕರೆ ಮತ್ತು ಸ್ವಲ್ಪ ಜೀರಿಗೆ, ಉಪ್ಪು ಮತ್ತು ಸೋಡಾ. ಹೀಗೆ ನೆಕ್ಸ್ಟು ಕಲಿಸ್ಕೊಳ್ಳೋಣ ಬನ್ನಿ. ಒಂದು ಬಾಣಲೆಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಮತ್ತು 1 ಸ್ಪೂನಷ್ಟು ಜೀರಿಗೆ ಮತ್ತು ಒಂದು 3 ಬಾಳೆಹಣ್ಣು. ಇದು ಪಚ್ಚ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ತಗೊಂಡ್ರೆ ಅಷ್ಟೇನು ಟೇಸ್ಟ್ ಬರೋಕ್ಕಿಲ್ಲ. ಸ್ವಲ್ಪ ಹಣ್ಣಾಗಿರೋ ತಗೊಳ್ಳಿ. ಒಂದು ಕಾಲು ಕಪ್ಪಷ್ಟು ಸಕ್ಕರೆ, ಒಂದು ಅರ್ಧ ಕಪ್ಪಷ್ಟು ಮೊಸರು. ನಿಮ್ಗೆ ಸ್ವೀಟ್ ಬೇಕಾದ್ರೆ ಸಕ್ಕರೆ ಒಂದು ಸ್ವಲ್ಪ ಹಾಕೋಬೋದು. ಇಷ್ಟೇ ಸಾಕು. ಇದೀಗ ಚೆಂದಾಗಿ ಕಲಿಸ್ಕೋಬೇಕು. ಇದು ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡ್ರೂ ಆಗುತ್ತೆ. ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಳ್ಳಲ್ಲ, ಇದು ಚೆನ್ನಾಗಿರುತ್ತೆ. ಸ್ವಲ್ಪ ಸೋಡಾ ಹಾಕೊಂಡ್ರೆ ಸಾಕು. ಸೋಡಾ ಹಾಕೊಂಡ್ರೆ ಚೆನ್ನಾಗಿ ಬರ್ತದೆ ಮಂಗಳೂರು ಬನ್ಸು. ಉಬ್ಬುತ್ತೆ ಚೆನ್ನಾಗಿ. ಈ ಲೆವೆಲ್ಗೆ ಕಲಿಸ್ಕೋಬೇಕು. ಎಲ್ಲ ಫುಲ್ಲು ಬಾಳೆಹಣ್ಣೆಲ್ಲ ಫುಲ್ಲು ಸಾಫ್ಟ್ ಆಗಬೇಕು. ಮೊಸರು ಮತ್ತು ಬಾಳೆಹಣ್ಣು ಈ ಥರ ಎಲ್ಲ ಹಾಕಿ ಈ ಲೆವೆಲ್ಗೆ ಬಂದರೆ ಇದಕ್ಕೆ ಈಗ 1 ಕಪ್ಪಷ್ಟು ಮೈದಾ ಹಾಕೊಳ್ಳಿ. ಸಾಕು. ಅರ್ಧ ಕಪ್ಪು ಮೊಸರು, 3 ಬಾಳೆಹಣ್ಣಿಗೆ 1 ಕಪ್ ಮೈದಾ ಸಾಕು. ಪರ್ಫೆಕ್ಟಾಗಿ ಆಗುತ್ತೆ. ಎಲ್ಲ ನೀಟಾಗಿ ಸಾಫ್ಟಾಗಿ ಕಲಿಸ್ಕೊಳ್ಳಿ. ಜಾಸ್ತಿ ಗಟ್ಟಿಯಾಗಿ ಕಲಿಸ್ಬೇಡಿ. ಚೆಂದಾಗಿ ಕಲಿಸ್ಕೊಂಡು ಈ ಲೆವೆಲಿಗೆ ಬಂದರೆ ಸಾಕು. ಈ ಥರ ಮಂಗಳೂರು ಬನ್ಸ್ ಮಾಡಿ ಮನೆಯಲ್ಲಿ ವಯಸ್ಸಾಗಿರೋರಿಗಾಗಲಿ ಮಕ್ಳಿಗಾಗಲಿ ತುಂಬ ಇಷ್ಟ ಆಗುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ. ಕ್ಯಾರಿಯರ್ಗೆಲ್ಲ ತುಂಬ ಚೆನ್ನಾಗಿರ್ತದೆ. ಒಂದ್ಸಲ ಟ್ರೈ ಮಾಡಿ. ಆಯಿಲ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಈ ಥರ ಮಿಕ್ಸ್ ಮಾಡಿ ಲಾಸ್ಟೆಲ್ಲ ಈ ಲೆವೆಲಿಗೆ ಬಂದರೆ ಸಾಕು. ಮಿಕ್ಸ್ ಮಾಡಿ ಎಲ್ಲ ಒಂದು ಕವರ್ ಹಾಕಿ ಮುಚ್ಚಿಟ್ಬಿಡ್ಬೇಕು. ಒಂದು 7ರಿಂದ 8 ಅವರು ನೆನಿಬೇಕು. ನೆಂದರೆ ಸಖತ್ತಾಗಿ ಸ್ಮೂತಾಗಿ ಬರ್ತದೆ. ಒಂದು 7 ಅವರ್ 8 ಅವರ್ ನೆನೆಯಕ್ಕೆ ಬಿಡೋಣ ಬಿಡಿ. 8 ಅವರ್ ನೆಂದೈತೆ. ಇದು ಈ ಥರ ಇರಬೇಕು ಸಾಫ್ಟಾಗಿ. ತುಂಬ ಗಟ್ಟಿಯಾದರೆ ಮಂಗಳೂರು ಬನ್ಸು ಚೆನ್ನಾಗಿರೋಕ್ಕಿಲ್ಲ. ಫುಲ್ಲು ಸಾಫ್ಟಾಗಿರ್ಬೇಕು. ಈ ಥರ ಉಂಡೆ ಕಟ್ಕೊಂಡ್ರೆ ಸಾಕು. ಪೂರಿಗೆ ಉಂಡೆ ಕಟ್ಸಿದ್ರಲ್ಲ ಆ ಥರ ಉಂಡೆ ಕಟ್ಕೊಂಡ್ರೆ ಸಾಕು. ಸ್ವಲ್ಪ ದಪ್ಪ ಇರಬೇಕು, ಮಂದಾಗಿರ್ಬೇಕಲ್ಲ ಅದಕ್ಕೆ. ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡೆ ಲಟ್ಟಿಸ್ಕೋಬೇಕು. ಎಣ್ಣೆ ಹಾಕೊಂಡ್ರೆ ಆಗಲ್ಲ. ಇದು ಸಾಫ್ಟಾಗಿರ್ಬೇಕು. ಈ ಥರ ಒತ್ಕೊಂಡು ಒಂದು ತಟ್ಟೆಗೆಲ್ಲ ನೀಟಾಗಿ ಜೋಡಿಸ್ಕೋಬೇಕು. ಈ ಥರ ಎಲ್ಲ ಜೋಡಿಸ್ಕೊಂಡು ನೆಕ್ಸ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಈ ಥರ ಮೇಲೆ ಎಣ್ಣೆ ಪೂರಿ ಒಂದು ಸ್ವಲ್ಪ ಪೂರಿ ಕಾದಿರ್ತಲ್ಲ ಅಷ್ಟೇ ಸಾಕು. ಎಣ್ಣೆ ಮೇಲೆ ಎಣ್ಣೆ ಜಾಸ್ತಿ ಹಾಕ್ಬೇಕು. ಮೇಲೆ ಒಂದು ಸ್ವಲ್ಪ ರೆಡ್ ಕಲರ್ ಬರಬೇಕು. ಅಷ್ಟು ಜಾಸ್ತಿ ಜೀಸ್ಬೇಡಿ. ಇಷ್ಟೇ ಬಂದ್ರೆ ಸಾಕು. ಈ ಲೆವೆಲ್ಗೆ ಬಂದರೆ ಸಾಕು. ನೋಡಿ ಎಷ್ಟು ಕಲರ್ಫುಲ್ ಆಗೈತೆ. ಈ ಥರ ಎಲ್ಲ ಒಂದೊಂದಾಗಿ ಹಾಕೊಳ್ಳಿ. ಎರಡೆರಡು ಹಾಕೊಂಡ್ರೆ ಈ ಥರ ನೀಟಾಗಿ ಉಪ್ಪು ಹಾಕಿಲ್ಲ. ನೀವು ಒಂದೊಂದೇ ಹಾಕೊಳ್ಳಿ ಸಾಕು. ಎಷ್ಟು ಚೆನ್ನಾಗಿ ಬಂದೈತೆ ಈ ಮಂಗಳೂರು ಬನ್ಸು. ನಿಮ್ಮ ಮನೇಲಿ ಒಂದ್ಸತ ಟ್ರೈ ಮಾಡಿ. ತುಂಬ ಚೆನ್ನಾಗಿರ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ. ನೆಕ್ಸ್ಟ್ ಏನು ಐಟಮ್ ಬೇಕು ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.